ವೈಭವ ಕಾರ್ಯಕ್ರಮವು ನಡೆಯಲಿದೆ. सारथे कृष्णा हरे राधिकापते कृष्णा हरे ಆವಕುಲವೆಂದರಿಯಲಾಗದು ಗೋವ ಕಾಯ್ವಾಗೊಲ್ಲನಂತೆ. ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯತ್ ಪಾಣಾಚೇದ್ರ ಅಧ್ಯಕ್ಷ ಸುಮಾರು 15 ವರ್ಷಗಳಿಂದ ನಡೆಯುತ್ತಾ ಬಂದು ಈ ಸಲ 16 ವರ್ಷಗಳ ಕಾಲಘಟ್ಟದಲ್ಲಿ ನಾವಿದ್ದೇವೆ. 2 ವರ್ಷ ಕೊರೋನಾಗಳ ಸಮಸ್ಯೆಯಿಂದಾಗಿ ಸಣ್ಣ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಕಾರ್ಯಕ್ರಮ ಮಾಡಿದ್ದರೂ ಕೂಡ ವಾಟ್ಸಪ್ ಮುಖಾಂತರ ಕೃಷ್ಣ ವೇಷದ ಫೋಟೋಗಳನ್ನು ನಾವು ಸ್ಪರ್ಧೆಗಳನ್ನು ನೀಡುವ ಮುಖಾಂತರ ಅದನ್ನು ಕೂಡ ಯಶಸ್ವಿಯಾಗಿ 2 ವರ್ಷಗಳ ಕಾಲ ಮಾಡಿದೆವು. ಸುಮಾರು 13 ವರ್ಷ ವಿಜೃಂಭಣೆಯಿಂದಾಗಿ ಕೊರೋನಾದಿಂದಾಗಿ 2 ವರ್ಷಗಳ ಕಾಲ ಸಣ್ಣ ಮಟ್ಟಿನಲ್ಲಿ ಕಾರ್ಯಕ್ರಮ ನಡೆಸಿಕೊಂಡು ಬಂದು ಇವತ್ತು ಮತ್ತೆ ನಾವು 13ನೇ ವರ್ಷದ ಹಿಂದಕ್ಕೆ ಹೋಗಿದ್ದೇವೆ. ಮತ್ತೆ ಅದೇ ಒಂದು ಸಂತೋಷದ ಕೂಟ ಇವತ್ತು ಪಾನಾಜೆ ಗ್ರಾಮದಲ್ಲಿ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ನಾವು ಕಾಣ್ತಿದ್ದೇವೆ. ಬಹಳ ಸಂತೋಷವಾಗ್ತಿದೆ. ಯಾದವ ಸಭಾ ಪ್ರಾದೇಶಿಕ ಸಮಿತಿ 16ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಎಲ್ಲರಿಗೂ ತಿಳಿಸುತ್ತಾ ಸ್ಥಳ ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ವಂದಿಸುತ್ತಾ ಎತ್ತನದ ಕೋಗಿಲೆಯೋ ಎತ್ತನದ ಮಾಮರವೋ ಎತ್ತ ಸಂಬಂಧವೋ ಅಂತ ಹೇಳುವಂಥ ಒಂದು ವಾಕ್ಯವನ್ನು ನಾನು ಇದು ಮಾಡುತ್ತಾ ಈ ಒಂದು ಪಾನಾಜೆಯ ಕ್ಷೇತ್ರದಲ್ಲಿ ನಡೆಯುವಂಥ ಇಂಥ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ನಿಜವಾಗಿ ಬಹಳ ಒಂದು ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಶ್ರೀಕೃಷ್ಣನ ಬಾಲ ಲೀಲೆಯನ್ನು ಇಲ್ಲಿ ಹಲವಾರು ಕ್ರೀಡೆಗಳ ಮುಖಾಂತರ ಬೆಳಗಿನಿಂದ ಸಂಜೆ ತನಕ ತುಂಬ ಇಲ್ಲಿಯ ಈ ಪರಿಸರವನ್ನು ನೋಡುವಾಗ ಬಹಳ ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಇವತ್ತಿನ ಈ ದಿವಸದಲ್ಲಿ ಇಷ್ಟು ಜನ ಎಲ್ಲ ಸೇರೋದು ಭಾರಿ ಸಾಮಾನ್ಯ. ಹಾಗಾಗಿ ಯಾದವ ಸಭಾ ಪ್ರಾದೇಶಿಕ ಸಮಿತಿ ಇನ್ನಷ್ಟು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸುವಂಥ ಕೆಲಸವನ್ನು ಮಾಡಲಿ. ನನ್ನನ್ನು ಯಾಕೆ ಪಾನಾಜಿಗೆ ಪರಿಚಯ ಮಾಡಿದೆ ಅಂತ ಗೊತ್ತಿಲ್ಲ. ನಾನು 2-3 ಕಾರ್ಯಕ್ರಮಕ್ಕೆ ಈ ಊರಿಗೆ ಬಂದಿದ್ದೇನೆ. ಇನ್ನಷ್ಟು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಗಲಿ ಒಳ್ಳೆ ಒಳ್ಳೆ ಕೆಲಸಗಳಾಗಲಿ ಈ ಭಜನಾ ಮಂದಿರವನ್ನು ನೋಡುವಾಗ ನನಗೆ ಭಾರಿ ಖುಷಿ ಆಯಿತು. ಅದರ ಆ ಒಂದು ಪ್ರಾಕೃತಿಕವಾದಂತಹ ಒಂದು ಕಿಟಕಿಗಳಾಗಲಿ ಅದನ್ನೆಲ್ಲ ನೋಡುವಾಗ, ಹಾಗೆ ಈ ಪಾನಾಜಿಯಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳಾಗಲಿ ಇನ್ನಷ್ಟು ಈ ಸಮಿತಿಯಿಂದ ಹಲವಾರು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜಗತ್ತಿಗೆ ಅತಿ ಅಗತ್ಯ ಶ್ರೀಕೃಷ್ಣನ ಪ್ರತಿಯೊಂದು ವಿಚಾರಗಳನ್ನು ನಾವು ಮಾತನಾಡ್ತಾ ಹೋದ್ರೆ, ತರ್ಕಿಸ್ತಾ ಹೋದ್ರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುವಂತಹ ಒಂದು ಮಹಾ ವ್ಯಕ್ತಿ. ಅಂತಹ ಶ್ರೀಕೃಷ್ಣನ ಹೆಸರಲ್ಲಿ ಮಾಡುತ್ತಿರುವಂತಹ 16ನೇ ವರ್ಷದ ಈ ಕಾರ್ಯಕ್ರಮದ ಯಶಸ್ವಿಗೆ ದುಡಿಯುವಂತ ಎಲ್ಲ ಯುವಕರಿಗೂ ಎಲ್ಲ ಜನರಿಗೂ ಭಾಗವಹಿಸಿದಂತ ಜನರಿಗೂ ಶ್ರೀಕೃಷ್ಣ ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ, ಶ್ರೀಕೃಷ್ಣ ದೇವರ ಆ ಒಂದು ಲೀಲೆ ಮಗುವಿಂದ ಹಿಡಿದು ಅವರ ಆ ದೇವರ ಯಾವ ರೀತಿ ಅವರು ಹಿಂದೆ ಮಾಡ್ತಾ ಇದ್ರು ಅದನ್ನ ಇವತ್ತು
ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತ ಕೆಲಸವನ್ನ ಈ ಊರಿನ ಸಂಘಟಕರು ಮಾಡಿದ್ದಾರೆ. ಹಾಗೆ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನ ಪ್ರತಿ ಮನೆಯಲ್ಲಿ ಮನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಈ ರೀತಿ ಮುಂದುವರಿಯಲಿ ಮತ್ತು ಸಾರ್ವಜನಿಕರಿಗೆ ಕೂಡ ಈ ಒಂದು ಕಾರ್ಯಕ್ರಮವನ್ನ ಕೊಟ್ಟು ಊರಿನವರಿಗೆ ಕೂಡ ಒಂದು ದಿವಸ ಪೂರ್ತಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟಂತ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಬಂಧುಗಳಿಗೆ ಹಾಗೂ ಈ ಊರಿನ ಮಹಾಜನತೆಗೆ ನನ್ನ ಅಭಿನಂದನೆಗಳನ್ನು. ಶ್ರೀಕೃಷ್ಣ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಶುಭ. ವಿಶೇಷವಾಗಿ ನಾನು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ನಾನು ತಿಳ್ಕೊಂಡಾಗೆ ಈ ಬಾರಿ ಸ್ವಲ್ಪ ತಡವಾಗಿ ಕೇವಲ 7-8 ದಿವಸದ ಒಳಗೆ ಎಲ್ಲ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡೆ. ಆದ್ರೂ ಯಾವುದೇ ಕೊರತೆಗಳನ್ನು ಕಾಣದೆ ಬಹಳಷ್ಟು ಒಳ್ಳೆಯ ಹೆಚ್ಚು ಸಂಖ್ಯೆಯಲ್ಲಿ ಈ ಭಾಗದ ಜನ, ಅದರಲ್ಲೂ ಯಾದವ ಸಮಾಜದ ಯಾದವ ಸಭಾದ ಪ್ರಾದೇಶಿಕ ಸಮಿತಿ ಎಲ್ಲರೂ ಸೇರುವುದರ ಜೊತೆಗೆ ನಿಮ್ಮೆಲ್ಲರನ್ನು ಊರಿನವರನ್ನೆಲ್ಲರನ್ನು ಒಟ್ಟಿಗೆ ಸೇರಿಸಿಕೊಳ್ಳುವಂತ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮ ಮುಂದೆ ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತೇಳಿ ತನ್ನ ಶುಭಾಶಯವನ್ನು ಅರ್ಪಿಸ್ತಾ ಇದೆ. ಇಡೀ ದಿವಸ ಇಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಬಹಳಷ್ಟು ದಿನ ಆಯ್ತು ಈ ತರದ ಒಂದು ವಾತಾವರಣ ಕಾಣದೆ. ಇತ್ತೀಚಿನ ದಿನಗಳಲ್ಲಿ ಹೀಗೆ ಸಭಾ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಇಂತಹ ಒಂದು ಉತ್ತಮ ಕಾರ್ಯಕ್ರಮ ನಡೆದದ್ದು ಕಡಿಮೆ ಅಂತ ಹೇಳ್ಬೋದು. ತುಂಬಾ ದಿವಸಗಳ ನಂತರ ಇಷ್ಟೊಂದು ಒಂದು ಸಣ್ಣ ಮಟ್ಟಿನ ಜಾತ್ರೆಯಾಗಿ ಕಾಣ್ತಾ ಇದೆ. ಇಡೀ ಇಲ್ಲಿಯ ವಾತಾವರಣ ತುಂಬಾ ಉತ್ತಮವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಂತೋಷ ಆಗ್ತಾ ಇದೆ. ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಾತಿ ಧರ್ಮ ಯಾವುದೇ ಇರಬಹುದು, ಅದೆಲ್ಲವನ್ನ ಮೀರಿ ಇವತ್ತೊಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂಬ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಒಂದೇ ಸೂರಿನಡಿಯಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಶ್ರೀಕೃಷ್ಣ ಪರಮಾತ್ಮ ಈ ಜಗತ್ತಿಗೆ ಕೊಟ್ಟಂತಹ ದೊಡ್ಡ ಕೊಡುಗೆ ಯಾವುದು ಅಂತ ಕೇಳಿದರೆ ಅದು ಭಗವದ್ಗೀತೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಮೂಲಕ ಭಗವದ್ಗೀತೆಯ ಪುಸ್ತಕವನ್ನ ಕೊಡುವ ಮೂಲಕ ನಾವು ವಿಶಿಷ್ಟವಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿ ಆಚರಣೆಯನ್ನ ಮಾಡಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಅಕ್ಷರಶಃ ಹೆಗಲಿಗೆ ಹೆಗಲು ಕೊಟ್ಟು, ಅದು ಯಾವುದೇ ಸಣ್ಣ ಕೆಲಸ ಇರಲಿ. ಈಗ ನೋಡಿ, ಹರಿಯವರು ಇಲ್ಲಿ ನಿರೂಪಣೆ ಮಾಡ್ತಿದ್ರು, ಈಗ ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಇನ್ನೊಂದು ಕಾರ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅತಿಥಿಗಳಿಗೆ ಶಾಲು ಹಾಕಬೇಕು ಅಂದಾಗ ಮೈಕ್ ಹೇಳ್ಕೊಂಡು ಅದನ್ನು ನಿರೂಪಣೆ ಮಾಡ್ತಾರೆ. ಇಂತಹ ಒಂದು ಮೇಲು ಕೀಳು, ನಾನು ಪದಾಧಿಕಾರಿ, ನಾನು ಅದರ ಗೌರವ ಅಧ್ಯಕ್ಷ, ನಾನು ಸಂಚಾಲಕ, ನಾನು ಅಧ್ಯಕ್ಷ, ಅಥವಾ ನಾನು ಅದನ್ನು ಕಟ್ಟಿ ಬೆಳೆಸಿದವನು ಎನ್ನುವಂತಹ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ನಿರಂತರವಾಗಿ ಅದನ್ನ ಮುನ್ನಡೆಸಬೇಕು, ಅದನ್ನ ಗುರಿ ತಲುಪಿಸಬೇಕು ಎನ್ನುವಂತ ಒಂದೇ ಒಂದು ಧ್ಯೇಯವನ್ನ, ಗುರಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂತಹ ಯುವಕರ ತಂಡ ಇಲ್ಲಿದೆ. ಆ ತಂಡಕ್ಕೆ ನನ್ನ ಒಂದು ದೊಡ್ಡ ಸೆಲ್ಯೂಟ್ ಅನ್ನ ಮೊದಲಾಗಿ ನಾನು ಸಮರ್ಪಿಸ್ತೇನೆ. ತುಂಬಾ ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅತ್ಯಂತ ಅದ್ಭುತವಾದ ಕಾರ್ಯಕ್ರಮಗಳನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ನೋಡಿದ್ದೇವೆ. ಒಂದು ಊರು ಸಮಗ್ರವಾದ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂದ್ರೆ, ತನ್ನ ಜಡತ್ವವನ್ನು ಕೊಡಹಿ ಮುಂದಕ್ಕೆ ಬರಬೇಕು ಅಂದ್ರೆ ಅಲ್ಲಿ ನಿರಂತರವಾದ ಚಟುವಟಿಕೆಗಳಿರಬೇಕು. ನಾವು ಶಾಲೆಗೆ ಹೋಗುವ ಕಾಲದಲ್ಲಿ ನಾಟಕಗಳು ಇಂತಹದ್ದೊಂದು ವೈಬ್ರೇಷನ್ ಅನ್ನು ಉಂಟು ಮಾಡಿದ್ವು. ಅದು ಕಾಲಕ್ರಮೇಣ ನಿಂತು ಹೋಯಿತು. ಯಕ್ಷಗಾನಗಳಿದ್ವು, ಅದರ ಸಂಖ್ಯೆಯೂ ಕೂಡ ಕಡಿಮೆ ಆಯಿತು. ಮತ್ತೆ ಅದರ ಪುನರುಜ್ಜೀವನ ಆಗ್ತಾ ಇದೆ. ಹಲವಾರು ಕಾರ್ಯಕ್ರಮಗಳು ನಮ್ಮ ಊರಿನಲ್ಲಿ ನಡೀತಾ ಇದ್ದು ಯುವಕರಿಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದೆ. ಯುವಕರನ್ನ ಜೊತೆಗೆ ಕರ್ಕೊಂಡು ಹೋಗಿ ನಡೆಸುವಂತ ಕಾರ್ಯಕ್ರಮಗಳು ನಡೀತಾ ಇವೆ. ಅದೇ ರೀತಿ ಸಣ್ಣ ಹೊಸ ತಲೆಮಾರಿನ ಜನಾಂಗವನ್ನು ಕೂಡ ಬೆಳೆಸುವಂತಹ, ಅವರಲ್ಲೂ ಕೂಡ ಒಂದು ಮೌಲ್ಯಗಳನ್ನು ಬಿಂಬಿಸುವಂತಹ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಈಗಾಗಲೇ ಅತಿಥಿ ಗಣ್ಯರು ಹೇಳಿದ್ರು, ಒಂದು ಜಾತ್ರಾ ಮಹೋತ್ಸವದಾಗೆ ಆಗಿದೆ. ನಿಜಕ್ಕೂ ಒಂದು ಸಂತೋಷದ ವಿಷಯ. ಯಾಕಂದ್ರೆ ಇಲ್ಲಿಯ ಈ ಒಂದು ಪರಿಸರದಲ್ಲಿ, ಈ ಒಂದು ಗ್ರಾಮ ಪರಿಸರದಲ್ಲಿ, ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಅಂದ್ರೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಕೃಷ್ಣ ಜನ್ಮಾಷ್ಟಮಿಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೆದಿದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ ವರ್ಷ ನಮಗೆ ಕೊರೋನಾ ಎಂಬ ಮಹಾಮಾರಿಯಿಂದಾಗಿ ಯಾವುದೇ ಸಾಂಸ್ಕೃತಿಕವಾಗಲಿ
ಇವತ್ತು ನಡೆದಂತಹ ಯಾವುದೇ ಕಾರ್ಯಕ್ರಮ ಕೂಡ ನಮಗೆ ನಡೆಸಲು ಆಗಿರುವುದಿಲ್ಲ. ಆದ್ರೆ ಇದೀಗ ಇವತ್ತು ಬೆಳಿಗ್ಗೆಯಿಂದ ಶ್ರೀಕೃಷ್ಣನ ಬಾಲಲೀಲೆಯನ್ನು ನೋಡುತ್ತಾ ಶ್ರೀಕೃಷ್ಣ ಭಗವಂತನನ್ನೇ ನೋಡಿದಂತಹ ತುಂಬಾ ಖುಷಿಯಾಗಿದೆ. ಇದೇ ರೀತಿ ಮುಂದಿನ ವರ್ಷವೂ ಕೂಡ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು ನೋಡುವ ಅವಕಾಶವನ್ನು ಆ ಶ್ರೀಕೃಷ್ಣ ಪರಮಾತ್ಮನು ಆರೋಗ್ಯವನ್ನು ಎಲ್ಲರಿಗೂ ನೀಡಲಿ ಎಂದು ಶುಭ ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ.